ನಮಸ್ಕಾರ. ನಾವು ನಮ್ಮ ಮನಸ್ಸಿನ ಶಕ್ತಿಯನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀವಿ. ಕೆಲವೊಮ್ಮೆ ನಮ್ಮ ಕಣ್ಣುಗಳನ್ನೇ ನಂಬೋಕೆ ಆಗ್ದಂತಹ ಅದ್ಭುತಗಳನ್ನ ನೋಡಿದಾಗ ಮನುಷ್ಯನ ಸಾಮರ್ಥ್ಯದ ಬಗ್ಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಅಲ್ವಾ? ಅಂತಹ ಒಂದು ಅದ್ಭುತ ಕಲೆನೇ ಅವಧಾನ. ಇದರ ಬಗ್ಗೆ ಇವತ್ತು ತಿಳಿಯೋಣ. ಇದು ನಮ್ಮ ಮೆದುಳಿನ ಶಕ್ತಿಯನ್ನ ಒಂದು ಹೊಸ ದೃಷ್ಟಿಕೋನದಲ್ಲಿ ನೋಡೋಕೆ ಪ್ರೇರೇಪಿಸುತ್ತೆ. ಸರಿ, ಹಾಗಾದ್ರೆ ಬನ್ನಿ ಈ ಪ್ರಯಾಣವನ್ನ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ 8 ಬೇರೆ ಬೇರೆ ಕೆಲಸಗಳನ್ನ ಮಾಡೋಕೆ ಸಾಧ್ಯನಾ? ಇದು ಕೇವಲ ಕಲ್ಪನೆಯಲ್ಲ, ಇದು ನಿಜಕ್ಕೂ ಸಾಧ್ಯ. ಆ ನಿಗೂಢತೆಯ ಹಿಂದಿರೋ ಶಕ್ತಿ ಏನು ಅನ್ನೋದನ್ನ ಈಗ ನೋಡೋಣ. ಈ ಸ್ಲೈಡ್ನಲ್ಲಿರೋ ಪ್ರಶ್ನೆ ನೋಡಿ. ಒಂದೇ ಮನ್ಸು ಒಂದೇ ಸಮಯದಲ್ಲಿ ಇಷ್ಟೆಲ್ಲಾ ಕೆಲಸಗಳನ್ನ ಹೇಗೆ ನಿಭಾಯಿಸಬಹುದು? ಇದು ಬರೀ ಒಂದು ಪ್ರಶ್ನೆಯಲ್ಲ, ನಮ್ಮ ಮೆದುಳಿನ ಸಾಮರ್ಥ್ಯವನ್ನೇ ಪ್ರಶ್ನಿಸೋ ಒಂದು ದೊಡ್ಡ ಸವಾಲು. ಈ ಸವಾಲನ್ನ ಭೇದಿಸೋಕೆ ಬನ್ನಿ ಮುಂದಿನ ಹಂತಕ್ಕೆ ಹೋಗೋಣ. ಸುಮಾರು 19ನೇ ಶತಮಾನದಲ್ಲಿ ಕರ್ನಲ್ ಎಚ್.ಎಸ್. ಓಲ್ಕಾಟ್ ಅಂತ ಒಬ್ರು ಇದ್ರು. ಅವರೊಂದ್ಸಾರಿ ಒಂದು ಪ್ರದರ್ಶನ ನೋಡ್ತಾರೆ. ಅವ್ರಿಂಗ್ ನಂಬೋಕ್ ಆಗಲ್ಲ. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಚೆಸ್ ಆಡ್ತಾ, ಕವಿತೆ ಬರಿತಾ, ಗಣಿತದ ಲೆಕ್ಕಗಳನ್ನ ಬಿಡಿಸ್ತಾ, ಹೀಗೆ 10 ಕೆಲಸಗಳನ್ನ ಮಾಡ್ತಿದ್ರು. ಇದ್ಯಾವುದೋ ಮ್ಯಾಜಿಕ್ ಅಲ್ಲ, ಬದಲಿಗೆ ನಮ್ಮ ಮನಸ್ಸಿನ ಒಂದು ಅದ್ಭುತ ಶಕ್ತಿಯ ಪ್ರದರ್ಶನ. ಆದ್ರೆ ಇದು ಹೇಗೆ ಸಾಧ್ಯ? ಹಾಗಾದ್ರೆ ಈ ಅದ್ಭುತದ ಹಿಂದಿನ ಸೀಕ್ರೆಟ್ ಏನು? ಆ ಕಲೆ ಯಾವುದು? ಬನ್ನಿ ಈಗ ಆ ರಹಸ್ಯದ ಬಾಗಿಲನ್ನ ತೆರೆಯೋಣ. ಈ ಕಲೆಯ ಹೆಸರು ಅವಧಾನ. ನೋಡಿ, ಇದು ಯಾವುದೋ ಟ್ರಿಕ್ ಅಲ್ಲ. ಇದು ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಇರೋ ಒಂದು ಪ್ರಾಚೀನ ಭಾರತೀಯ ಕಲೆ. ಇದರಲ್ಲಿ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತೆ ಸೃಜನಶೀಲತೆ ಇವೆಲ್ಲವೂ ಒಂದೇ ಸಮಯದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತವೆ. ಈ ಪ್ರದರ್ಶನದಲ್ಲಿ ಇಬ್ರು ಮುಖ್ಯರು. ಒಬ್ರು ಅವಧಾನಿ ಅಂದ್ರೆ ಪರ್ಫಾರ್ಮರ್, ಇನ್ನೊಬ್ರು ಪೃಚ್ಛಕರು ಅಂದ್ರೆ ಚಾಲೆಂಜ್ ಹಾಕೋರು. ಇದು ಒಂಥರ ಜ್ಞಾನದ ಜುಗಲ್ಬಂದಿ ಇದ್ದಾಗೆ. ಅವಧಾನಿ ತನ್ನ ಮನಸ್ಸಿನ ಶಕ್ತಿಯಿಂದ ಸವಾಲುಗಳನ್ನ ಎದುರಿಸಿದ್ರೆ, ಪೃಚ್ಛಕರು ತಮ್ಮ ಜ್ಞಾನದಿಂದ ಅವರನ್ನ ಪರೀಕ್ಷೆ ಮಾಡ್ತಾರೆ. ಅವಧಾನಿಯ ಮನಸ್ಸನ್ನ ಒಂದು ಹೈಸ್ಪೀಡ್ ಸೂಪರ್ ಕಂಪ್ಯೂಟರ್ಗೆ ಹೋಲಿಸ್ಬೋದು. ಯೋಚನೆ ಮಾಡಿ, ಒಂದು ಕಂಪ್ಯೂಟರ್ ಒಂದೇ ಸಲ ಎಷ್ಟು ಪ್ರೋಗ್ರಾಮ್ಗಳನ್ನ ರನ್ ಮಾಡುತ್ತಲ್ವಾ? ಅವಧಾನಿಯ ಮನಸ್ಸು ಕೂಡ ಹಾಗೇನೆ. ಆದ್ರೆ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಇದು ಯಂತ್ರ ಅಲ್ಲ, ಇದು ಮನುಷ್ಯನ ಮನಸ್ಸಿನ ತಾಕತ್ತು. ಸರಿ, ಈಗ ಅವಧಾನದ ಒಂದು ಸಾಮಾನ್ಯ ರೂಪ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದು ನಮಗೆ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದರಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿರೋದು ಅಷ್ಟಾವಧಾನ. ಅಷ್ಟ ಅಂದ್ರೆ 8. ಅಂದ್ರೆ ಒಬ್ಬ ಅವಧಾನಿ ಒಂದೇ ಸಮಯದಲ್ಲಿ 8 ಬೇರೆ ಬೇರೆ ಚಾಲೆಂಜ್ಗಳನ್ನ ಹೇಗೆ ಎದುರಿಸ್ತಾರೆ. ಬನ್ನಿ ಕೆಲವು ಉದಾಹರಣೆ ನೋಡೋಣ. ಮೊದಲನೇ ಚಾಲೆಂಜ್ ಸಮಸ್ಯೆ. ಅಂದ್ರೆ ಒಂದು ಪಜಲ್. ಉದಾಹರಣೆಗೆ ಮಹಾಕವಿ ಕಾಳಿದಾಸನಿಗೆ ಒಂದು ಸಾಲನ್ನ ಕೊಡ್ತಾರೆ. ಠ ಠಂ ಠ ಠಂ ಠಂ. ಇದಕ್ಕೇನರ್ಥ ಇದೆ? ನೋಡೋಕೆ ಬರೀ ಶಬ್ದಗಳ ಥರ ಇದೆ ಅಲ್ವಾ? ಆದರೆ ಇದರ ಹಿಂದೆ ಒಂದು ಇಡೀ ಕಥೆಯೇ ಅಡಗಿದೆ. ಕಾಳಿದಾಸ ಕೊಟ್ಟ ಉತ್ತರ ನೋಡಿ, ಅದ್ಭುತ. ಅವ್ರು ಹೇಳ್ತಾರೆ, ರಾಮನ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ಒಬ್ಬ ಯುವತಿಯ ಕೈಯಿಂದ ಚಿನ್ನದ ಕೊಡ ಜಾರಿ ಮೆಟ್ಟಿಲುಗಳ ಮೇಲೆ ಉರುಳಿದಾಗ ಉಂಟಾದ ಸದ್ದು ಅದು ಅಂತ. ನೋಡಿ, ಇದು ಬರೀ ಒಂದು ಉತ್ತರ ಅಲ್ಲ, ಕಲ್ಪನೆ ಮತ್ತೆ ತರ್ಕ ಎರಡೂ ಇಲ್ಲಿ ಒಟ್ಟಿಗೆ ಸೇರಿದೆ. ಇನ್ನೂ ಕೆಲವು ಚಾಲೆಂಜ್ಗಳಿವೆ. ಘಂಟಾದಲ್ಲಿ ಯಾವಾಗ್ಲೋ ಒಂದ್ಸಲ ಹೊಡೆಯೋ ಘಂಟೆಯ ಶಬ್ದವನ್ನ ಕರೆಕ್ಟಾಗಿ ಎಣಿಸ್ಬೇಕು. ಅಪ್ರಸ್ತುತ ಪ್ರಸಂಗದಲ್ಲಿ ಸುಮ್ನೆ ಗಮನ ಬೇರೆಡೆ ಸೆಳೆಯೋಕೆ ಕೇಳೋ ಪ್ರಶ್ನೆಗಳಿಗೆ ತಕ್ಷಣ ಬುದ್ಧಿವಂತಿಕೆಯಿಂದ ಉತ್ತರ ಕೊಡಬೇಕು. ಇನ್ನು ವ್ಯಸ್ತಾಕ್ಷರಿ ಅಂದ್ರೆ ಎಲ್ಲೆಲ್ಲೋ ಚದ್ರಿಯೋ ಅಕ್ಷರಗಳನ್ನ ಜೋಡಿಸಿ ಒಂದು ಪದ್ಯ ಮಾಡಬೇಕು. ಅಬ್ಬಾ, ಮನಸ್ಸಿಗೆ ಎಂಥ ಕಸರತ್ತು ಅಲ್ಲ. ಆದ್ರೆ ಅವಧಾನ ಅನ್ನೋದು ಕೇವಲ ಕವಿತೆ, ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ಇದರ ತತ್ವಗಳನ್ನ ಬೇರೆ ಕ್ಷೇತ್ರಗಳಲ್ಲೂ ಬಳಸ್ಬೋದು. ಅದು ಯಾಗೆ ಅಂತ ನೋಡೋಣ ಬನ್ನಿ. ಹೌದು, ಈ ಅದ್ಭುತವಾದ ಏಕಾಗ್ರತೆಯ ಕಲೆ ಕಾವ್ಯ ಮತ್ತು ಸಾಹಿತ್ಯದ ಗಡಿಗಳನ್ನು ದಾಟಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡಿದೆ. ಉದಾಹರಣೆಗೆ ಗಣಿತದಲ್ಲಿ ಇದನ್ನ ಗಣಿತಾವಧಾನ ಅಂತ ಕರೀತಾರೆ. ಇಲ್ಲಿ ತುಂಬನೇ ಕಷ್ಟಕರವಾದ ಲೆಕ್ಕಗಳನ್ನ ಮನಸ್ಸಿನಲ್ಲೇ ಒಂದೇ ಕ್ಷಣದಲ್ಲಿ ಬಿಡಿಸ್ಬಿಡ್ತಾರೆ. ಸಂಗೀತದಲ್ಲೂ ಇದೆ ತಾಳಾವಧಾನ. ಇಲ್ಲಿ ಒಂದೇ ಸಮಯದಲ್ಲಿ 2 ಕೈಗಳಿಂದ ಬೇರೆ ಬೇರೆ ಕಷ್ಟಕರವಾದ ತಾಳಗಳನ್ನ ನುಡಿಸ್ಬೇಕಾಗತ್ತೆ. ಇದು ಮನಸ್ಸು ಮತ್ತು ದೇಹದ ನಡುವಿನ ಒಂದು ಅದ್ಭುತ ಹೊಂದಾಣಿಕೆಯನ್ನ ತೋರಿಸುತ್ತೆ. ಇನ್ನೊಂದು ತುಂಬನೇ ಆಶ್ಚರ್ಯಕರವಾದ ರೂಪ ಅಂದ್ರೆ ನೇತ್ರಾವಧಾನ. ಇಲ್ಲಿ ಮಾತೇ ಇಲ್ಲ, ಬರೀ ಕಣ್ಣಿನ ಚಲನೆಗಳ ಮೂಲಕವೇ ಸಂದೇಶವನ್ನ ಕಳಿಸಿ ಅದನ್ನ ಅರ್ಥ ಮಾಡ್ಕೋತಾರೆ. ಇದೊಂಥರ ಸೈಲೆಂಟ್ ಲ್ಯಾಂಗ್ವೇಜ್. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಕೊನೆಯದಾಗಿ ಈ ಪ್ರಾಚೀನ ಕಲೆ ಇವತ್ತಿನ ಜಗತ್ತಿಗೆ ಹೇಗೆ ಮುಖ್ಯ ಅನ್ನೋದನ್ನ ನೋಡೋಣ. ನಡಿ, ಇವತ್ತಿನ ಡಿಜಿಟಲ್ ಯುಗದಲ್ಲಿ
ನಮ್ಮ ಗಮನ ಎಲ್ಲೆಲ್ಲೋ ಚದುರಿ ಹೋಗುತ್ತೆ ಅಲ್ವಾ? ಫೋನು, ಕಂಪ್ಯೂಟರ್ ಅಂತ. ಇಂಥ ಸಮಯದಲ್ಲಿ ಅವಧಾನ ನಮ್ಮ ಮನಸ್ಸಿನೊಳಗೆ ಅಡಗಿರೋ ಅಗಾಧವಾದ ಶಕ್ತಿಯ ಬಗ್ಗೆ ನಮಗೆ ನೆನಪು ಮಾಡಿಕೊಡುತ್ತೆ. ಶ್ರೀ ಅರಬಿಂದೋ ಅವರು ಹೇಳೋ ಹಾಗೆ ಇದು ಯಾವುದೋ ಪವಾಡ ಅಥವಾ ಮ್ಯಾಜಿಕ್ ಅಲ್ಲ. ಬದಲಿಗೆ ನಿರಂತರ ಅಭ್ಯಾಸದಿಂದ ಯಾರು ಬೇಕಾದರೂ ತಮ್ಮ ಮನಸ್ಸಿಗೆ ತರಬೇತಿ ನೀಡಿ ಈ ಕೌಶಲ್ಯವನ್ನ ಗಳಿಸ್ಬೋದು. ಹಾಗಾದ್ರೆ ಇದರಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಏನು? ಅದು ಏಕಾಗ್ರತೆ. ಇದು ಹುಟ್ಟಿನಿಂದ ಬರೋ ವಿಶೇಷ ಶಕ್ತಿಯಲ್ಲ, ಬದಲಿಗೆ ಪ್ರತಿಯೊಬ್ಬರೂ ಅಭ್ಯಾಸದಿಂದ ಬೆಳೆಸ್ಕೊಳ್ಬೋದಾದ ಒಂದು ಅದ್ಭುತವಾದ ಕೌಶಲ್ಯ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಮನಸ್ಸನ್ನ ನಾವು ನಿಜವಾಗಿಯೂ ಒಂದೆಡೆ ಕೇಂದ್ರೀಕರಿಸೋದನ್ನ ಕಲ್ತ್ರೆ ನಮ್ಮಿಂದ ಏನನ್ನ ಸಾಧಿಸೋಕ್ ಸಾಧ್ಯ? ಈ ಪ್ರಶ್ನೆಯೊಂದಿಗೆ ನಮ್ಮೆಲ್ಲರ ಮನಸ್ಸಿನ ಶಕ್ತಿಯನ್ನ ಅನ್ವೇಷಿಸೋಣ.